ಇವತ್ತಿನ ವಿಡಿಯೋ ಟಾಪಿಕ್ಕು 4 ಸ್ಟ್ರೋಕ್ ಇಂಜಿನ್ನು. ಈ ವಿಡಿಯೋದಲ್ಲಿ ನಾನು 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಹೇಗೆ ಕೆಲಸ ಮಾಡುತ್ತೆ, ಅದೇ ರೀತಿ ಡೀಸೆಲ್ ಇಂಜಿನು ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ 4 ಸ್ಟ್ರೋಕ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ 4 ಸೀಕ್ವೆನ್ಸ್ ಆಫ್ ಆಪರೇಷನ್ ಅಂತ ಹೇಳಿದ್ರೆ 4 ಸಂದರ್ಭಗಳು. ಈ ಪವರ್ ಪ್ರೊಡ್ಯೂಸರ್ಸ್ಗೆ ಒಂದು 4 ಸಂದರ್ಭಗಳು ಅಥವಾ ಒಂದು 4 ಆಪರೇಷನ್ಗಳು ನಡೆಯುತ್ತೆ. ಅದನ್ನು ನಾವು ಇಲ್ಲಿ ಏನಂತ ಹೇಳ್ತೀವಿ, 4 ಸ್ಟ್ರೋಕ್ ಅಂತ ಹೇಳ್ತೀವಿ. ಇಲ್ಲಿ 4 ಸ್ಟ್ರೋಕ್ ಅಂತ ಹೇಳಿದ್ರೆ 4 ಪಿಸ್ಟನ್ ಆಗಿರೋದಾಗಲಿ ಅಥವಾ 4 ಸಿಲಿಂಡರ್ ಇರೋದಾಗಲಿ ಆ ಥರ ಏನೋ ಇರೋಲ್ಲ. ಕೆಲವೊಂದಿಷ್ಟು ಟೆಕ್ನಿಕಲ್ ಟರ್ಮ್ಸನ್ನು ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ 4 ಸ್ಟ್ರೋಕ್ಗಳ ಬಗ್ಗೆ ತಿಳ್ಕೊಳೋದಾದರೆ. ಆ ಸ್ಟ್ರೋಕ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಾನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಇಂಜಿನ್ ಪಾರ್ಟ್ಸನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ನಾನು ಒಂದು ಇಮೇಜನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಫಸ್ಟು ಇನ್ಲೆಟ್ ಮ್ಯಾನಿಫೋಲ್ಡ್ ಅಂತ ಹೇಳ್ತೀವಿ ಈ ಪಾರ್ಟಿಗೆ. ಈ ಇನ್ಲೆಟ್ ಮ್ಯಾನಿಫೋಲ್ಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಏರ್ ಫಿಲ್ಟರ್ಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿಂದ ಏರು ಮತ್ತು ಫ್ಯೂಯಲ್ ಮಿಕ್ಸ್ಚರು, ಪೆಟ್ರೋಲ್ ಇಂಜಿನ್ ಆದರೆ ಏನಾಗುತ್ತೆ, ಏರು ಮತ್ತು ಫ್ಯೂಯಲ್ ಮಿಕ್ಸ್ಚರು ಈ ಇನ್ಲೆಟ್ ಮ್ಯಾನಿಫೋಲ್ಡ್ ಮೂಲಕ ಬರುತ್ತೆ. ಇನ್ಲೆಟ್ ಮ್ಯಾನಿಫೋಲ್ಡ್ ಮೂಲಕ ಸೀದಾ ಕಂಬಷನ್ ಚೇಂಬರಿಗೆ ಬರುತ್ತೆ. ಇಲ್ಲಿ ಏನಾಗ್ತದೆ, ಇನ್ಲೆಟ್ ವಾಲ್ವ್ ಅಂತ ಕೊಟ್ಟಿರ್ತಾರೆ. ಇನ್ಲೆಟ್ ವಾಲ್ವ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಜಸ್ಟ್ ಏನೋ ಒಂದು ಡೋರ್ ಟೈಪ್, ಇನ್ಲೆಟ್ ಮ್ಯಾನಿಫೋಲ್ಡಿಗೆ ಒಂದು ಡೋರ್ ಟೈಪು ಆ್ಯಡ್ ಮಾಡುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಸ್ಟ್ ಮ್ಯಾನಿಫೋಲ್ಡು. ಈ ಎಕ್ಸಾಸ್ಟ್ ಮ್ಯಾನಿಫೋಲ್ಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸಾಸ್ಟ್ ಗ್ಯಾಸಸ್ ಅಷ್ಟು ಹೊರಗಡೆ ಬರುತ್ತೆ. ಅದಕ್ಕೂ ಸೇಮ್ ಒಂದು ವಾಲ್ವ್ ಕೊಟ್ಟಿರ್ತಾರೆ, ಎಕ್ಸಾಸ್ಟ್ ವಾಲ್ವ್ ಅಂತ ಹೇಳ್ತೀವಿ. ಇನ್ನು ಇದಕ್ಕೆ ಕಂಬಸ್ಟನ್ ಚೇಂಬರ್ ಅಂತ ಹೇಳ್ತೀವಿ. ಅದೇ ರೀತಿ ಮಿಡ್ಲ್ ಪೋರ್ಷನ್ನಲ್ಲಿ ಪೆಟ್ರೋಲ್ ಎಂಜಿನ್ ಆಗಿದ್ದರೆ ಸ್ಪಾರ್ಕ್ ಪ್ಲಗ್ ಇರುತ್ತೆ. ಅದೇ ರೀತಿ ಡೀಸೆಲ್ ಎಂಜಿನ್ ಆದರೆ ಇಲ್ಲಿ ನಮಗೆ ಇಂಜೆಕ್ಟರ್ ಬರುತ್ತೆ. ಇನ್ನು ಕೆಳಗೆ ಪಿಸ್ಟನ್ನು. ಅದೇ ರೀತಿ ವಾಲ್ವನ್ನು ಆಪ್ರೇಟ್ ಮಾಡೋದಕ್ಕೆ ಮೇಲೆ ನಿಮಗೆ 2 ಕ್ಯಾಮನ್ನು ಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ಸ್ಟ್ರೋಕ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ತಿಳಿಸ್ತೇನೆ. ಸ್ಟ್ರೋಕ್ ಅಂತ ಹೇಳಿದೆ ನಾನು ಏನು ಅಂತ ಹೇಳಿ, ಇಲ್ಲಿ ನೋಡಿ ಈ ಪೋರ್ಷನಿಗೆ ನಾವೇನಂತ ಹೇಳ್ತೀವಿ, TDC ಅಂತ ಹೇಳ್ತೀವಿ. TDC ಅಂತ ಹೇಳಿದ್ರೆ ಟಾಪ್ ಡೆಡ್ ಸೆಂಟರ್ ಅಂತ ಹೇಳ್ತೀವಿ. ಅಂದರೆ ಪಿಸ್ಟನ್ನು ಇಲ್ಲಿಂದನೇ ಏನಾಗುತ್ತೆ, ನಮಗೆ ಡೌನ್ವರ್ಡ್ಸಲ್ಲಿ ಮೂಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೀದಾ. ಇನ್ನು ಕೆಳಗಿರೋದು ಏನದು EDC ಅಂತ ಹೇಳ್ತೀವಿ. ಇಲ್ಲಿ ಇದು ಬಾಟಮ್ ಡೆಡ್ ಸೆಂಟರ್ ಅಂತ ಹೇಳಿದ್ರೆ ಇದೇ ಲಾಸ್ಟ್ ಪೋರ್ಷನ್ನು ಪಿಸ್ಟನ್ನು ಮೂಮೆಂಟ್ ಆಗೋದು. ಇದಕ್ಕಿಂತ ಕೆಳಗೆ ಅದು ಹೋಗಲ್ಲ. ಇಲ್ಲಿಂದ ನೀವು ಈಗ ಅಬ್ಸರ್ವ್ ಮಾಡ್ಬೋದು, ಸೀದಾ ಮೇಲ್ ಬರ್ತಾ ಇದೆ. ಈಗ ಕೆಳಗೆ ಹೋಗ್ತಾ ಇದೆ, ಅದು BDC. ಈ ಪಾಯಿಂಟಿಗೆ ನಾವು BDC ಅಂತ ಹೇಳ್ತೀವಿ. ಇಲ್ಲಿಂದ ಏನಾಗ್ತಾ ಇದೆ, ಸೀದಾ ಮೇಲೆ ಹೋಗ್ತಾ ಇದೆ. ಅದೇ ರೀತಿ ಇಲ್ಲಿ TDCನೂ ನೀವು ಅಬ್ಸರ್ವ್ ಮಾಡ್ಬೋದು. TDC ಅಂತ ಹೇಳಿದ್ರೆ ಟಾಪ್ ಡೆಡ್ ಸೆಂಟರು. ಇಲ್ಲಿ ನೋಡಿ ಇದೇ ಲಾಸ್ಟು. ಇಲ್ಲಿಂದ ಮತ್ತೆ ಏನಾಗುತ್ತೆ, ಡೌನ್ವರ್ಡ್ಸಿಗೆ ಮೂಮೆಂಟ್ ಆಗುತ್ತೆ. ಇನ್ನು ನಾವು ಸ್ಟ್ರೋಕ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಪಿಸ್ಟನ್ನು ಇಲ್ಲೇನೆ ನಾನು TDC ಅಂತ ಹೇಳಿದೆ. ಈ TDCಯಿಂದ ಸೀದಾ BDCಗೆ ಬರುತ್ತಲ್ಲ, ಇದಕ್ಕೆ ನಾವು ಒಂದು ಸ್ಟ್ರೋಕ್ ಅಂತ ಹೇಳ್ತೀವಿ. ಅದೇ ರೀತಿ ಮತ್ತೆ BDCಯಿಂದ ಸೀದಾ TDCಗೆ ಹೋಗುತ್ತಲ್ಲ, ಇದಕ್ಕೆ ನಾವು ಇನ್ನೊಂದು ಸ್ಟ್ರೋಕ್ ಅಂತ ಹೇಳ್ತೀವಿ, 2 ಸ್ಟ್ರೋಕ್ ಸೇಮು. ಅದೇ ರೀತಿ ಮತ್ತೆ ಕೆಳಗೆ ಹೋಗುತ್ತಲ್ವ, ಇದಕ್ಕೆ ನಾವು 3ನೇ ಸ್ಟ್ರೋಕ್ ಅಂತ ಹೇಳ್ತೀವಿ. ಅದೇ ರೀತಿ ಮತ್ತೆ ಮೇಲೆ ಹೋಗೋದು 4ನೇ ಸ್ಟ್ರೋಕ್. ಈ ರೀತಿ 4 ಸ್ಟ್ರೋಕ್ ನಡೆದು ನಮಗೇನಾಗುತ್ತೆ, ಎಂಜಿನ್ನಲ್ಲಿ ಪವರು ಕ್ರಿಯೇಟ್ ಆಗುತ್ತೆ. ಈಗ ನಾನೇನು ನೆಕ್ಸ್ಟ್ ಏನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಒಂದೊಂದೇ ಸ್ಟ್ರೋಕುಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲೇನು ನಾನು ನಿಮಗೆ ತೋರಿಸ್ನಲ್ಲ TDC BDC ಅಂತ ಹೇಳಿ, ಅಥವಾ ಒಂದು ಸ್ಟ್ರೋಕ್ ಬಗ್ಗೆ ತಿಳಿಸ್ನಲ್ಲ, ಅಲ್ಲಿ ಫಸ್ಟ್ ಸ್ಟ್ರೋಕ್ ತೊಗೊಳೋಣ. ಫಸ್ಟ್ ಸ್ಟ್ರೋಕ್ ಯಾವುದು ಅಂತ ಹೇಳಿದ್ರೆ ಸಕ್ಷನ್ ಸ್ಟ್ರೋಕ್. ಇಲ್ಲಿ ನೇಮೇ ಇಂಡಿಕೇಟ್ ಮಾಡ್ತಾ ಇದೆ ಏನಂತ ಹೇಳಿ, ಸಕ್ಷನ್ ಅಂತ ಹೇಳಿ. ಸಕ್ಷನ್ ಅಂತ ಹೇಳಿದ್ರೆ ಸಕ್ ಅಂತ ಹೇಳಿದ್ರೆ ಒಳಗೆ ಎಳ್ಕೋ ಅಥವಾ ಸಕ್ ಮಾಡು ಅಂತ ಹೇಳಿ. ಈ ಸ್ಟ್ರೋಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಿಸ್ಟನ್ನು TDCಯಿಂದ BDCಗೆ ಬರುತ್ತೆ. ಆವಾಗ ನಮಗೆ ಇನ್ಲೆಟ್ ವಾಲ್ವ್ ಓಪನ್ ಆಗುತ್ತೆ. ಇನ್ಲೆಟ್ ಮ್ಯಾನಿಫೋಲ್ಡಿಂದ ಏರು ಮತ್ತು ಫ್ಯೂಯಲ್ ಮಿಕ್ಸ್ಚರು ಸೀದಾ ಕಂಬಸ್ಟನ್ ಚೇಂಬರ್ ಒಳಗೆ ಬರುತ್ತೆ. ಯಾವುದರಲ್ಲಿ ಏರು ಮತ್ತು ಫ್ಯೂಯಲ್ ಮಿಕ್ಸ್ಚರು, ಪೆಟ್ರೋಲ್ ಇಂಜಿನಲ್ಲಾದರೆ ಏರು ಮತ್ತು ಫ್ಯೂಯಲ್ ಮಿಕ್ಸ್ಚರು ಸೀದಾ ಕಂಬಸ್ಟನ್ ಚೇಂಬರ್ ಒಳಗೆ ಬರುತ್ತೆ. ಅಲ್ಲಿಗೆ ನಮ್ಗೆ ಏನಾಯಿತು ಅಂತ ಹೇಳಿದ್ರೆ ಫಸ್ಟ್ ಸ್ಟ್ರೋಕು ಕಂಪ್ಲೀಟ್ ಆಯಿತು. ಈ ಫಸ್ಟ್ ಸ್ಟ್ರೋಕಲ್ಲಿ ಪಿಸ್ಟನ್ನು TDCಯಿಂದ BDCಗೆ ಮೂಮೆಂಟ್ ಆಯಿತು. ಅವಾಗ ಏನಾಗುತ್ತೆ, ಇಂಜಿನ್ ಒಳಗೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಆ ವ್ಯಾಕ್ಯೂಮ್ ಏನು ಮಾಡುತ್ತೆ, ಇನ್ಲೆಟ್ ಮ್ಯಾನಿಫೋಲ್ಡಿಂದ ಏರನ್ನು ಮತ್ತು ಫ್ಯೂಯಲ್ ಮಿಕ್ಸ್ಚರ್ನ ಸೀದಾ ಕಂಬಸ್ಟನ್ ಚೇಂಬರ್ನ ಒಳಗೆ ಎಳ್ಕೊಳುತ್ತೆ. ಆ ಟೈಮಲ್ಲಿ ನಮಗೆ ಇನ್ಲೆಟ್ ವಾಲ್ವ್ ಓಪನ್ ಆಗಿ ಏರು ಮತ್ತು ಫ್ಯೂಯಲ್ ಮಿಕ್ಸ್ಚರು ಸೀದಾ ಕಂಬಸ್ಟನ್ ಚೇಂಬರ್ ಒಳಗೆ ಬರೋಕ್ಕೆ ಅಲೋ ಮಾಡಿಕೊಡುತ್ತೆ. ಆವಾಗ ನಮಗೆ ಮೊದಲನೇ ಸ್ಟ್ರೋಕು ಕಂಪ್ಲೀಟ್ ಆಗುತ್ತೆ. ಇನ್ನು ಸೆಕೆಂಡ್ ಸ್ಟ್ರೋಕ್ ಏನು ಅಂತ ಹೇಳಿದ್ರೆ ಕಂಪ್ರೆಷನ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ಕಂಪ್ರೆಷನ್ ಸ್ಟ್ರೋಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 2 ವಾಲ್ವ್, ಇನ್ಲೆಟ್ ವಾಲ್ವು ಅದೇ ರೀತಿ ಎಕ್ಸಾಸ್ಟ್ ವಾಲ್ವ್, 2 ವಾಲ್ವು ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಪಿಸ್ಟನ್ ಏನು TDCಯಿಂದ ಫಸ್ಟ್ ಸ್ಟ್ರೋಕಲ್ಲಿ BDCಗೆ ಬಂದಿತ್ತು, ಈಗ BDCಯಿಂದ ನೆಕ್ಸ್ಟು ಸೀದಾ TDCಗೆ ಹೋಗುತ್ತೆ. ಅಲ್ಲಿರುವಂತಹ ಏರು ಮತ್ತು ಫ್ಯೂಯಲ್ ಮಿಕ್ಸ್ಚರ್
ಕಂಪ್ರೆಸ್ ಆಗುತ್ತೆ. ನಮಗೇನಾಯಿತು, ಕಂಪ್ರೆಷನ್ ಸ್ಟ್ರೋಕು ಕಂಪ್ಲೀಟ್ ಆಯಿತು. ಇನ್ನು ನಮಗೆ ಥರ್ಡ್ ಸ್ಟ್ರೋಕ್ ಬಂದು ಪವರ್ ಸ್ಟ್ರೋಕ್. ಈ ಪವರ್ ಸ್ಟ್ರೋಕಲ್ಲಿ ಏನಾಗುತ್ತೆ ಅಂದರೆ, ಇಟ್ ದಿ ಎಂಡ್ ಆಫ್ ದಿ ಕಂಪ್ರೆಷನ್ ಸ್ಟ್ರೋಕು ಸ್ಪಾರ್ಕ್ ಪ್ಲಗ್ಗಿಂದ ನಮಗೆ ಸ್ಪಾರ್ಕು ಇಂಟ್ರೊಡ್ಯೂಸ್ ಆಗುತ್ತೆ. ಏನು ಆಲ್ರೆಡಿ ಏರು ಮತ್ತು ಫ್ಯೂಯಲ್ ಮಿಕ್ಸ್ಚರು ಕಂಬಸ್ಟನ್ ಚೇಂಬರ್ ಒಳಗೆ ಬಂದಿತ್ತು ಅದು ಬರ್ಟ್ ಆಗುತ್ತೆ. ಬರ್ಟ್ ಆಗಿ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಪವರು ಪ್ರೊಡ್ಯೂಸ್ ಆಗುತ್ತೆ. ಆ ಪವರ್ ಪ್ರೊಡ್ಯೂಸ್ ಆಗಿರೋದು ಪಿಸ್ಟನ್ ಮೇಲೆ ನಮಗೆ ಏನು ಮಾಡುತ್ತೆ, ಪ್ರೆಷರ್ನ ಎಕ್ಸರ್ಟ್ ಮಾಡಿ ಪಿಸ್ಟನ್ನ ಕೆಳಗಡೆ ತಳ್ಳುತ್ತೆ. ಆ ಟೈಮಲ್ಲಿ ಎರಡೂ ವಾಲ್ವ್, ಬೋತ್ ಇನ್ಲೆಟ್ಟು ಮತ್ತು ಎಕ್ಸಾಸ್ಟ್ ವಾಲ್ವ್, ಎರಡೂ ವಾಲ್ವ್ ಏನಾಗುತ್ತೆ ಕ್ಲೋಸ್ ಆಗಿರುತ್ತೆ. ಅಲ್ಲಿ ಏನು ನಮಗೆ ಏರು ಮತ್ತು ಫ್ಯೂಯಲ್ ಮಿಕ್ಸ್ಚರ್ ಬರ್ನ್ ಆಯಿತು, ಸ್ಪಾರ್ಕ್ ಪ್ಲಗ್ಗಿಂದ ಸ್ಪಾರ್ಕ್ ಹತ್ತಿ ಏನು ಬರ್ನ್ ಆಯಿತು, ಆ ಫೋರ್ಸ್ ಅಷ್ಟು ಏನಾಗುತ್ತೆ ಪಿಸ್ಟನ್ ಮೇಲೆ ಆ್ಯಕ್ಟ್ ಆಗಿ ಪಿಸ್ಟನ್ ಸೀದಾ ಡೌನ್ವರ್ಡ್ಸಿಗೆ ಮೂವ್ಮೆಂಟ್ ಆಗುತ್ತೆ. ಇಲ್ಲಿಗೆ ನಮಗೇನಾಯಿತು, ಪವರ್ ಸ್ಟ್ರೋಕು ಕ್ಲಿಯರ್. ಇನ್ನು ಲಾಸ್ಟ್ ಸ್ಟ್ರೋಕ್ ಬಂದು ಎಕ್ಸಾಸ್ಟ್ ಸ್ಟ್ರೋಕ್. ಈ ಸ್ಟ್ರೋಕಲ್ಲಿ ಏನಾಯಿತು, ಪಿಸ್ಟನ್ ಏನು ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಮೂವ್ಮೆಂಟ್ ಆಗಿತ್ತು, ಈಗೇನಾಯಿತು ಬಿ ಡಿ ಸಿಯಿಂದ ಮತ್ತೆ ಸೀದಾ ಟಿ ಡಿ ಸಿಗೆ, ಅಂದರೆ ಕೆಳಗಿಂದ ಪಿಸ್ಟನ್ನು ಮೇಲೆ ಮೂವ್ಮೆಂಟ್ ಆಗುತ್ತೆ. ಆವಾಗ ನಮಗೆ ಎಕ್ಸಾಸ್ಟ್ ವಾಲ್ವ್ ಓಪನ್ ಆಗುತ್ತೆ, ಎಕ್ಸಾಸ್ಟ್ ಗ್ಯಾಸಸ್ಸು ಕಂಪ್ಲೀಟಾಗಿ ಹೊರಗಡೆ ಹೋಗುತ್ತೆ. ಈ ರೀತಿ ನಮಗೆ ಫೋರ್ ಸ್ಟ್ರೋಕು ಆಪ್ರೇಷನ್ನ ಮಾಡೋದು, 4 ಸ್ಟ್ರೋಕ್ ಇಂಜಿನ್ನು ಆಪ್ರೇಷನ್ ಮಾಡೋದು. ಇದು ನಾನು ನಿಮಗೆ ಹೇಳಿರೋದು ಪೆಟ್ರೋಲ್ ಇಂಜಿನು. ಡೀಸೆಲ್ ಇಂಜಿನ್ ಬಗ್ಗೆ